ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಸಾಕಷ್ಟು ಇಲಾಖೆಗಳಲ್ಲಿ ಆಮೂಲಾಗ್ರ ಬದಲಾವಣೆ. ಅದರಲ್ಲೂ ಕಾರ್ಮಿಕ ಇಲಾಖೆ ಇಡೀ ದೇಶದಲ್ಲೇ ಕರ್ನಾಟಕ ಮಾದರಿಯಾಗಿ ನಿಲ್ಲುವಂಥ ಒಂದು ಮಹತ್ತರ ಸಾಧನೆಯನ್ನು ಮಾಡಿಕೊಟ್ಟಿದೆ. ಅದಕ್ಕೆ ಕಾರಣ ಸಚಿವರಾದಂಥ ಸಂತೋಷ್ ಲಾಡ್ ಅವರು. ಅವ್ರ ಜೊತೆನೆ ಕಾರ್ಮಿಕ ಇಲಾಖೆಯಲ್ಲಿ ಇರುವಂಥ ಸೌಲಭ್ಯಗಳು ಅದು ನಿಜಕ್ಕೂ ಅರ್ಹ ಫಲಾನುಭವಿಗಳಿಗೆ ಹೇಗೆ ತಲುಪಬೇಕು ಅನ್ನೋದನ್ನ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ನಮಸ್ಕಾರ. ಹಾನರ್ ಟು ಬಿ ಹೋಸ್ಟಿಂಗ್ ಯು. ಲೈಕ್ ವೈಸ್, ಥ್ಯಾಂಕ್ ಯು ಸರ್. ಬೈ ಎಲೆಕ್ಷನ್ ಸಣ್ಣದಾಗಿ ತಗೊಂಡ್ಬಿಡ್ತೀನಿ, ಎಷ್ಟು ಶಕ್ತಿ ತುಂಬಿತು ಕ್ಲೀನ್ ಸ್ವೀಪು, ಜೊತೆಗೆ ಸಂಡೂರು ನಿಮ್ಗೆ ಎಷ್ಟು ಖುಷಿ ಕೊಡ್ತು? ಅಲ್ಲ, ಎಲ್ಲ ಎಲೆಕ್ಷನ್ ರಿಸಲ್ಟ್ಸ್ ಖುಷಿ ಕೊಟ್ಟಿದೆ. ಅದು ವಿಶೇಷವಾಗಿ ಸಂಡೂರು, ಯಾಕಂದರೆ ವಿ ವರ್ ಫೇಸಿಂಗ್ ಲಿಟಲ್ ಬಿಟ್ ಆಫ್ ಆ್ಯಂಟಿ ಇನ್ಕಂಬರೆನ್ಸಿ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಅದ್ರ ಮಧ್ಯದಲ್ಲಿ ಕೂಡ ಜನ ಇವತ್ತು ನಮ್ಮನ್ನು ಕೈ ಹಿಡಿದಿದ್ದಾರೆ. ಸಂಡೂರು ಮತಕ್ಷೇತ್ರದ ಎಲ್ಲ ನನ್ನ ಜನತೆಗೆ, ಎಲ್ಲ ನಮ್ಮ ಸಂಡೂರು ತಾಲೂಕಿನ ಮತಕ್ಷೇತ್ರ ಯಾವಾಗಲೂ ನಮಗೆ ಒಂದು ಕುಟುಂಬ ಇದ್ದಂಗೆ. ನಾವು ಯಾವತ್ತೂ ಅಲ್ಲಿ BJP, JDS ಅಥವಾ ಕಾಂಗ್ರೆಸ್ ಅಂತ ರಾಜಕೀಯ ಮಾಡಿದವನಲ್ಲ, ಕಲಗಟ್ಟಿಗಳು ಕೂಡ ಅದೇ ರೀತಿ ಯಾವತ್ತು ಮಾಡಿದವನಲ್ಲ. ಮತ್ತು ಚುನಾವಣೆ ಅಂದಾಗ ಪಾರ್ಟಿ ಅಂತ ಇದ್ದೇ ಇರುತ್ತೆ. ಸೊ ಇವತ್ತು ವಿಶೇಷವಾಗಿ ನಮ್ಮ ಸಂಡೂರು ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ನಿಮ್ಮ ಮುಖಾಂತರ ಅವರೆಲ್ಲರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಅವ್ರ ಋಣ ಯಾವತ್ತು ತೀರ್ಸೋಕ್ಕಾಗಲ್ಲ. ನಾನು ಕಲಗಟ್ಟಿಗೆ ಜನರು ಹಾಗೂ ವಿಶೇಷವಾಗಿ ಸಂಡೂರು ತಾಲೂಕಿನ ಜನ ನನ್ನ ಋಣ ಯಾವತ್ತು ತೀರ್ಸೋಕ್ಕಾಗಲ್ಲ. ಯಾಕಂದರೆ ಸಂಡೂರು ತಾಲೂಕಿನ ಜನ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥವ್ರು. ನನಗಿದು ಕರ್ಮಭೂಮಿ, ಯಾವುದು ನನಗೆ ಕಲಗಟ್ಟಿಗೆ. ಸೊ ಈ ಎರಡೂ ತಾಲೂಕುಗಳು ನಾನು ಜೀವನ ಪರ್ಯಂತ ಮರೆಯೋಕ್ಕಾಗೋದಲ್ಲ. ಎಲ್ಲಿವರೆಗೆ ನಾನು ಬದುಕಿದ್ದೇನೆ ಅವ್ರ ಋಣದಲ್ಲೇ ಇರ್ತೀನಿ ಅಂತ ಈ ಸಂದರ್ಭಕ್ಕೆ. ಎರಡು ಕಣ್ಗಳಿದ್ದಂಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.